हेलो भारत माता के वंदे वंदे वंदे। ಭಾರತದ 75ನೆಯ ಗಣರಾಜ್ಯೋತ್ಸವದ ಅಂಗವಾಗಿ ಚಿಂತಾಮಣಿಯ ಆರ್ಯವೈಶ್ಯ ಮಂಡಳಿಯ ಆಧ್ವರ್ಯದಲ್ಲಿ ಸುಮಾರು 2200 ಅಡಿಗಳ ಭಾರತದ ರಾಷ್ಟ್ರೀಯ ಧ್ವಜದ ಒಂದು ಮೆರವಣಿಗೆಯನ್ನು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ನಾವು ಚಾಲನೆ ಕೊಟ್ಟಿದ್ದೀವಿ. ಮೊದಲನೇದಾಗಿ ನಾನು 75ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಚಿಂತಾಮಣಿ ಸಮಸ್ತ ನಾಗರಿಕ ಬಂಧುಗಳಿಗೆ ನಾನು ಶುಭಾಶಯಗಳನ್ನು ತಿಳಿಸೋದ್ರ ಜೊತೆಗೆ ವಿಶೇಷವಾಗಿ ಆರ್ಯವೈಶ್ಯ ಮಂಡಳಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದಕ್ಕೆ ಅವ್ರಿಗೂ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಿಂದೆ 2013ನೇ ಇಸ್ವಿಯಲ್ಲಿ 1100 ಅಡಿಗಳ ಒಂದು ಭಾರತ ರಾಷ್ಟ್ರೀಯ ನಮ್ಮ ಧ್ವಜವನ್ನು ಈ ರೀತಿಯಾದಂಥ ಮೆರವಣಿಗೆಯನ್ನು ಹಿಂದೆ ಹಮ್ಮಿಕೊಂಡಿದ್ವಿ. ಈಗ ಸುಮಾರು 11 ವರ್ಷಗಳ ನಂತರ ಮತ್ತೆ ಪ್ರಾರಂಭ ಆಗ್ತದೆ. ಅವತ್ತು ಕೂಡ ನಾನು ಇದಕ್ಕೆ ಚಾಲನೆ ಕೊಟ್ಟಿದ್ದೆ. ಇವತ್ತು ಮತ್ತೆ ಚಾಲನೆ ಕೊಡುವಂಥ ಅವಕಾಶ ಲಭಿಸಿದೆ. ಅದರಿಂದ ಇದು ಭಾಳ ರಾಷ್ಟ್ರೀಯತೆಯನ್ನು ಮತ್ತು ಸಂವಿಧಾನದ ಬಗ್ಗೆ ಇವತ್ತು ಹೆಚ್ಚಾಗಿ ಅರಿವನ್ನು ಜನರಲ್ಲಿ ಮೂಡಿಸ್ತಕ್ಕಂಥದ್ದು, ಸಂವಿಧಾನದ ಆಶಯಗಳಿಗೆ ಧಕ್ಕೆ ಬರದ ರೀತಿಯಲ್ಲಿ ಇವತ್ತು ಪ್ರತಿಯೊಬ್ಬ ಭಾರತ ನಾಗರಿಕರಿಗೆ ಪ್ರಜೆಗೆ ಇವತ್ತು ನ್ಯಾಯ ಒದಗಿಸಿಕೊಡ್ತಕ್ಕಂಥ ಒಂದು ಸಂವಿಧಾನದ ಅಡಿಯಲ್ಲಿ ಇವತ್ತು ನಾವೆಲ್ಲರೂ ಕಾರ್ಯನಿರ್ವಹಿಸಿದ್ದರಿಂದ ಈ ಒಂದು ಸಂದರ್ಭದಲ್ಲಿ ಇವತ್ತು ಎಲ್ಲರೂ ಸಹಬಾಳ್ವೆಯಿಂದ ಎಲ್ಲರೂ ಅಣ್ಣ ತಮ್ಮಂದರಾಗಿ ಇವತ್ತು ಶಾಂತಿ ನೆಮ್ಮದಿಯಿಂದ ಬದುಕಲಿಕ್ಕೆ ಅವಕಾಶ ನಮ್ಮ ಸಂವಿಧಾನದಿಂದ ಆಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ ನಾನೀಗ ಚಿಕ್ಕಬಳ್ಳಾಪುರದಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾದ್ರಿಂದ ನಾನು ನಾನು ನಿರ್ಗಮಿಸ್ತಾ ಇದ್ದೀನಿ.